ಅವರೆಲ್ಲ ದೈವದ ಚಾಕರಿ ಮಾಡುವ ಜನ. ಸಾಮಾನ್ಯರಂತೆ ಕಂಡರೂ ಅಸಾಮಾನ್ಯವಾದುದನ್ನ ಸಿದ್ಧಿಸಿಕೊಂಡವರು. ಕರಾವಳಿ ಭಾಗದಲ್ಲಿ ದೈವ ನರ್ತಕರಿಗೆ ವಿಶೇಷ ಮನ್ನಣೆ ಇದೆ. ಮುಖಕ್ಕೆ ಬಣ್ಣ ಹಚ್ಚಿ ದೈವದ ದೀಪದ ಮುಂದೆ ನಿಂತು ಮುಡಿಗೆ ಎಣ್ಣೆ ಹಚ್ಚಿಕೊಂಡರೆ ಸಾಕು, ದೈವವೇ ಅವರ ಮೈಮೇಲೆ ಬಂದು ಆವೇಶ ತೋರುತ್ತೆ. ಜನರ ಸಂಕಷ್ಟ ಬಗೆಹರಿಸಲು ವೇಷ ಧರಿಸಿ ಕುಣಿದು ದೇವರನ್ನ ಖುಷಿಪಡಿಸುವ ದೈವ ನರ್ತಕರ ಗೆಜ್ಜೆಗಳು ಸದ್ಯ ಸದ್ದು ನಿಲ್ಲಿಸಿವೆ. ಪಾರಿ ಹೇಳುವವರು ಮೌನವಾಗಿದ್ದಾರೆ. ನ್ಯಾಯ ತೀರ್ಮಾನ, ಕಲಹ ಇತ್ಯರ್ಥ, ಸಂಸಾರ ಸೌಭಾಗ್ಯಗಳನ್ನ ಮಾತಿನ ಅಭಯದ ಮೂಲಕವೇ ನೀಡಬಲ್ಲ ಈ ದೈವಾರಾಧಕರು ಈಗ ಮೌನವಾಗಿದ್ದಾರೆ. ಕೊರೋನಾ ಸಂಕಟ ದೇವರನ್ನೂ ಬಿಟ್ಟಿಲ್ಲ, ಇನ್ನು ದೇವರ ಚಾಕರಿ ಮಾಡುವವರನ್ನ ಬಿಟ್ಟಿದೆ ಹೇಳಿ. ಹಿಂದುಳಿದ ನಲ್ಕೆ ಪಂಬದ ಪರವ ಜನಾಂಗದಲ್ಲಿ ಹುಟ್ಟಿ ಬಡತನವನ್ನೇ ಜೀವನ ಮಾರ್ಗವೆಂಬಂತೆ ಅನುಭವಿಸುವ ದೈವ ನರ್ತಕರ ಬಾಳು ಈಗ ಅತಂತ್ರವಾಗಿದೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಅತಿ ಹೆಚ್ಚು ದೈವದ ನೇಮೋತ್ಸವಗಳು ನಡೆಯುತ್ತೆ. ದೈವಾರಾಧನೆಯಲ್ಲಿ ಕುಣಿದು ಭಕ್ತರನ್ನ ಹರಸಿ ಜೀವನೋಪಾಯ ನಡೆಸುವ ದೈವ ನರ್ತಕರು ಈ 3 ತಿಂಗಳ ಸಂಪಾದನೆಯಲ್ಲೇ ವರ್ಷವಿಡೀ 2 ಹೊತ್ತು ಊಟ ಮಾಡಬೇಕು. ಲಾಕ್ಡೌನ್ ಆದ ನಂತರ ದೈವದ ಮನೆಯ ಬಾಗಿಲು ತೆರೆದಿಲ್ಲ. ಆರಾಧನೆಯೇ ಇಲ್ಲದ ಮೇಲೆ ಸಂಪಾದನೆ ಎಲ್ಲಿಂದ ಬಂದಿತು ಹೇಳಿ? ವೇದನೆಯ ದಿನಗಳನ್ನು ನಾವು ಭೂತಾರಾಧನೆ ಕ್ಷೇತ್ರವನ್ನು ಅನುಭವಿಸ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದರೆ, ನಾನು ಸುಮಾರು 21 ವರ್ಷಗಳಿಂದ ನಾನು ಈ ಭೂತಾರಾಧನೆ ಕ್ಷೇತ್ರದಲ್ಲಿ ಮುಖಕ್ಕೆ ಬಣ್ಣ ಹಾಕಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಹಿಂದೆ ನಾನು ನನ್ನ ಹಿರಿಯರ ಕಾಲದಲ್ಲಾಗಲಿ ನನ್ನ ಕಾಲದ ಇಂತಹ ಪರಿಸ್ಥಿತಿಯನ್ನು ನಾನು ಯಾವತ್ತೂ ಕಂಡವನಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಏನು ಮಾಡುವುದು ಅನ್ನುವಂಥದ್ದು ಬಹಳ ನೊಂದುಕೊಂಡವರಾಗಿದ್ದೇವೆ ನಾವು. ಸುಮಾರು 30-40 ಕ್ಷೇತ್ರಗಳ ಸೇವೆಗಳು ಇವತ್ತಿನವರೆಗೆ ಎಲ್ಲ ನಿಂತು ಹೋಗಿದೆ. ಈ ಸಲ ಆಗುವಂಥದ್ದು ಯಾವುದು ಭರವಸೆ ನಮಗೆ ಕಾಣ್ತಾ ಇಲ್ಲ. ನಾವಂತಲ್ಲ, ನಮ್ಮೊಟ್ಟಿಗೆ ವಾದ್ಯದವರು, ಜೀಟಿಗೆಯವರು, ಪಾತ್ರಿಗಳು ಎಲ್ಲರೂ ನಮ್ಮ ಜೊತೆಗೆ ಕೆಲಸ ಮಾಡುವವರು. ಅದರಲ್ಲೂ ಈ ಜೀಟಿಗೆಯವರ ಪರಿಸ್ಥಿತಿಯನ್ನು ನಮಗೆ ಎಣಿಸುವಾಗ ಬಹಳ ನೋವಾಗ್ತದೆ. ಇನ್ನು ಮುಂದಕ್ಕೆ ಶಾಲೆಗಳು ಪ್ರಾರಂಭ ಆಗ್ತಾ ಉಂಟು, ಮನೆಯ ಜವಾಬ್ದಾರಿ ಉಂಟು, ಮಕ್ಕಳ ಜವಾಬ್ದಾರಿ ಉಂಟು. ಇದೆಲ್ಲ ಹೇಗೆ ಮುಂದಕ್ಕೆ ನಿಭಾಯಿಸುವುದು ಅನ್ನುವಂಥದ್ದು ನಮಗೆ ಭಾರಿ ಕಷ್ಟ ಸಾಧ್ಯದ ಜೀವನ ಆಗಿದೆ. ಆದರೆ ಸರ್ಕಾರದೊಂದು ಆದೇಶಕ್ಕೆ ನಾವು ತಲೆ ಬಾಗಲೇಬೇಕಾಗಿದೆ. ದೈವದ ಚಾಕರಿಯ ಕುಲಕಸುಬು ಬಿಟ್ರೆ ಇವರಿಗೆ ಬೇರೇನೂ ಉದ್ಯೋಗ ಗೊತ್ತಿಲ್ಲ. ಮುಖಕ್ಕೆ ಬಣ್ಣ, ಕಾಲಿಗೆ ಗಗ್ಗರ ಕಟ್ಟಿ ಕುಳಿತು ದೇವರನ್ನು ಭಕ್ತರನ್ನು ಖುಷಿಪಡಿಸುವ ಈ ಜನಪದ ಕಲಾವಿದರು ಈಗ ಮನೆಯಿಂದ ಹೊರಬರಲಾಗದೆ ಸಂಕಟದಲ್ಲಿದ್ದಾರೆ. ಸರ್ಕಾರದ ಯಾವ ಸೌಲಭ್ಯಗಳು ಇವರಿಗೆ ಸಿಗಲ್ಲ. ಇವರೇನು ಬಣ್ಣ ಹಚ್ಚಿ ಕುಣಿಯುವ ಕಲಾವಿದರಲ್ಲ. ಕಲಾವಿದನಿಗೆ ಸಿಗುವ ಸೌಲಭ್ಯಗಳು ಇವರಿಗೆ ಸಿಗಲ್ಲ. ಹಾಗಂತ ದೇವರ ಹೆಸರಲ್ಲಿ ಭಕ್ತರನ್ನ ದೋಚಿ ಹಣ ಕೂಡಿಟ್ಟವರೂ ಅಲ್ಲ. ಹಾಗಾಗಿ ಇವರ ಬದುಕೀಗ ಅತಂತ್ರವಾಗಿದೆ. ದೈವದ ಆಭರಣ ಸಿಂಗಾರಗಳನ್ನ ತೆಗೆದು ಧೂಳು ಕೊಡಬಿಟ್ಟು ಕೈ ಮುಗಿಯುವುದಷ್ಟೇ ಇವರ ದಿನಚರಿಯಾಗಿದೆ. ಇವರನ್ನ ಕುಣಿಸಿ ಖುಷಿಪಟ್ಟು ದೇವರೆಂದು ಕೈ ಮುಗಿದವರ್ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ. ದಿನಕ್ಕೊಮ್ಮೆ ದುಡಿ ನುಡಿಸಿ ನೋವು ಮರೆಯುವುದೊಂದೇ ಉಳಿದ ದಾರಿಯಾಗಿದೆ. ಈ ಕಾಲ ನಮಗೆ ಏನೂ ಇಲ್ಲ. ಒಂದು ವರ್ಷಕ್ಕೆ ಒಂದು 50 ಕಾಲ ಆದರೂ ಆಗ್ತದೆ. ಇಷ್ಟರವರೆಗೆ 10-25 ಆದದ್ದಲ್ಲ, 10-20 ಆಯ್ತೇನೋ, ಇನ್ನೂ 25-30 ಕಾಲ ಉಳಿದಿದೆ. ಈ ಕಾಲ ಮಳೆಗಾಲದ ಗತಿ ಏನಂತ ಪರಮಾತ್ಮನಿಗೂ ದೈವಕ್ಕೂ ನಮಗೂ ಗೊತ್ತು. ಹಾಗಿರುವಾಗ ಎಂಥದಂತ ಗೊತ್ತಿಲ್ಲ. ನಾವು ದುಡಿಲಿಕ್ಕೆ ಆಗೋದಿಲ್ಲ, ವಯಸ್ಸಾಯಿತು, ಇನ್ನೂ 65 ವರ್ಷ ಹಿಡಿಯಿತು. ಇನ್ನು ದುಡಿಯೋದು ಕಷ್ಟ. ಹೆಂಡತಿ ಮತ್ತು ಮಗ ಒಬ್ಬ ಇರುವುದು. ಮಗನಿಗೆ 4 ಮಕ್ಕಳಿದ್ದೇವೆ. ಮಗ ಅವನಿಗೆ ಕಷ್ಟ, ಅವನ ಜೀವನ ಹೋಗಬೇಕು. ಹೀಗಿರುವಾಗ ಬಡತನದ ದಾರಿಯಲ್ಲಿರುವಾಗ ಎಂತ ಮಾಡೋದಂತ ನಮಗೆ ದಾರಿ ಸಿಕ್ಕುವುದಿಲ್ಲ. ಸ್ವಲ್ಪ ಆದರೂ ಸರ್ಕಾರದಲ್ಲಿ ನಮಗೆ ಸಹಾಯ ಮಾಡಿದರೆ ಒಳ್ಳೆಯದು ಇತ್ತಂದು ಮಾಡ್ಬೋದಂತ ನಮ್ಮ ಆಸೆ. ದೈವ ಚಾಕರಿ ಪುಣ್ಯದ ಕೆಲಸ. ತಾವು ಮಾಡಿದ ಪುಣ್ಯವೇ ನಮ್ಮನ್ನ ಕಾಪಾಡುತ್ತೆ ಅನ್ನುವ ನಂಬಿಕೆಯಲ್ಲಿ ಇವರು ದಿನ ಕಳೆಯುತ್ತಿದ್ದಾರೆ. 3 ತಿಂಗಳ ಲಾಕ್ಡೌನ್ ಇವರ 365 ದಿನಗಳ ಅನ್ನ ಕಿತ್ತರೂ ಇವರು ಮಾತ್ರ ಶಾಂತಚಿತ್ತರಾಗಿದ್ದಾರೆ. ಇವರ ಬದುಕಿಗೆ ಸರ್ಕಾರ ಆಧಾರವಾಗಿ ನಿಲ್ಲಬೇಕಾಗಿದೆ.
ಪ್ರಮೋದ್ ಸುವರ್ಣ ಕಡಪಾಡಿ, ನಮ್ಮ ಕುಳ್ಳ ನ್ಯೂಸ್ 24x7 ಉಡುಪಿ.